ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಸಬಾ ಹೋಬಳಿಯಲ್ಲಿ ಬರುವಂತ ಹಾರ್ನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅದ್ಭುತವಾದ ಶ್ರೀ ಸೂಕ್ ಕ್ಷೇತ್ರ ಕೋಡಿಮಠ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದು ಭವಿಷ್ಯ ನುಡಿಯುವ ಕೋಡಿಮಠ ಸ್ನೇಹಿತರೆ. ಇದು ಸ್ನೇಹಿತರೆ, ತುಂಬಾ ಜನ ಭಕ್ತರು ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದಾರೆ. ಸ್ನೇಹಿತರೆ, ಈ ಮಠ ಹಾಸನದಿಂದ 34 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಅರಸೀಕೆರೆ ಆ ಮಾರ್ಗವಾಗಿ ಬರ್ಬೇಕು ಸ್ನೇಹಿತರೆ. ಸ್ನೇಹಿತರೆ, ಈ ಮಠದಲ್ಲಿ 2 ಗದ್ದಿಗೆ ಇದೆ, ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಇದೆ ನೀಲಮಜ್ಜ ಗದ್ಗೆ. ಸ್ನೇಹಿತರೆ, ಗದ್ಗೆಲಿ ರಾತ್ರಿ 8 ಪೂಜೆ ನಡೆಯೋದು. ಇನ್ನೊಂದು ಗದ್ಗೆ ಇದೆ ನೋಡಿ. ಸ್ನೇಹಿತರೆ, ಇದು 2ನೇ ಗದ್ಗೆ, ಶ್ರೀ ಶಿವಲಿಂಗ ಜಯ. ಸ್ನೇಹಿತರೆ, ಈ ಗ್ರಾಮದಲ್ಲಿ ಸ್ವಾಮಿಗಳಿಗೆ ಪಾದಪೂಜೆ ನಡೀತಾ ಇರುತ್ತೆ. ಸ್ನೇಹಿತರೆ, ಸ್ವಾಮಿಗೆ ಪಾದ ಪೂಜೆ ನಡೀತಿದೆ ನೋಡಿ.
ಪಾದಾರವಿಂದ ಪಾದೋದಕ ತತ್ಪ್ರಸಾದ ಸಿದ್ಧಿರಸ್ತು ಸಾಂಬ ಜಯ ನಮಃ ಪಾರ್ವತಿ ಪತಿ ಹರ ನಮಃ ಪಾರ್ವತಿ ಪತಿ ಶಿವ ನಮಃ ಪಾರ್ವತಿ ಪತಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ 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 ಶಿವಾನಂದ ಶಿವಗಿ ರಾಜೇಂದ್ರ ಮಹಾಸ್ವಾಮಿ ಜಿ ಕಿ ಜೈ. ಬೆತ್ತ ಮುಟ್ಟ ಬೆತ್ತ ಬಿಡ್ರಿ ಮೊದ್ಲು ಇವನ್ಗೆ ಬಿಡ್ರಿ ಬುದ್ಧಿ ಕೋಟೆ ಎದುರುಗಡೆ ಅಲ್ಲೇ ಮನೆ ಸ್ನೇಹಿತರೆ, ಇತಿಹಾಸದ ಬಗ್ಗೆ ಸ್ವಾಮಿಗಳು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮ್ಮ ಮಠದ ಪರಂಪರೆ ಇದು ಜಂಗಮ ಪೀಠ ಅಂತ. ಜಂಗಮರು ಅಂದರೆ ಭಿಕ್ಷಾಟನೆ ಮಾಡ್ತಕ್ಕಂಥದ್ದು. ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಅದನ್ನು ದಾಸೋಹ ಮಾಡ್ತಕ್ಕಂಥದ್ದು ಭಕ್ತಾದಿಗಳಿಂದ. ಇದು ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥ ಪರಂಪರೆ. ವರ್ಷಕ್ಕೆ ಈ ಮಾದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಒಂದು ದಿನ ನಮ್ಮ ಭಕ್ತರ ಮನೆಗೆಲ್ಲ ಹೋಗಿ ಪಾತ್ಪೂಜೆ ಮಾಡಿ ಭಕ್ತರು ಮಾಡಿಕೊಡ್ತಾರೆ. ದವಸ ಧಾನ್ಯ ಎಲ್ಲ ಕೊಡ್ತಾರೆ. ಅದು ತಗೊಂಡು ನಾಳೆ ದಾಸೋಹ ಜಾತ್ರೆ ಮಾಡ್ತೀವಿ. ಇದು ಮೊದಲಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಇದು ಜಾತಿ ಮತ ಪಂಥ ಇಲ್ಲದೆ ಎಲ್ಲರನ್ನೂ ಸಮಾನ ಕಂಡು ಸಮಾನ ನೋಡಿ ನಮ್ಮ ಜೋಳಿಗೆ ಜಂಗಮರು ಜೋಳಿಗೆ ಹಿಡ್ಕೊಂಡು ಹೋದಾಗ ಭಕ್ತರು ನೀಡ್ತಾರೆ. ಅದನ್ನು ದಾಸೋಹ ಮಾಡ್ತೀವಿ. ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಸಣ್ಣ ಸ್ವಾಮಿಗೆ ಪಾದ ಪೂಜೆ ನಡೀತಿದೆ ನೋಡಿ. ಬರ್ರಿ ನಮಸ್ಕಾರ ಮಾಡ್ತೀನಿ. ಮೇಕು ಕೊಡು ಕೊಡು ಮೇಕು ಮೊಮ್ಮಗ ಸ್ನೇಹಿತರೆ, ಸಣ್ಣ ಸ್ವಾಮಿಗಳು ಪಾದಪೂಜೆ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ತೆ. ಸುಮಾರು ಮಾರನಹಳ್ಳಿ ಕೋಡಿಮಠ ಮಹಾಸಂಸ್ಥಾನ, ಸುಮಾರು ಬಸವ ಪೂರ್ವಿತ ಮಠ, ಸುಮಾರು ಶತಮಾನಗಳಿಂದ ಕಾಲ ಈ ಪರಂಪರೆ ಗುರು ಶಿಷ್ಯರ ಸಂಬಂಧ ಅನುಭವವಾಗಿ ಪ್ರತಿ ವರ್ಷ ಪೂಜ್ಯರ ಅಪ್ಪಣೆ ಮೇರೆಗೆ ಭಕ್ತರ ಒಂದು ಪ್ರೀತಿ ಆಸಕ್ತಿ ಭಕ್ತಿ ಮೇಲೆ ನಾವು ಪ್ರತಿ ವರ್ಷ ಅರಣ್ಯ ಗ್ರಾಮಕ್ಕೆ ನಮ್ಮ ಜಾತ್ರೆಯ ಪ್ರಥಮ ದಿನ ಮತ್ತು ದ್ವಿತೀಯ ದಿನ ಇಡೀ ಗ್ರಾಮಕ್ಕೆ ನಾವು ದಯಪಾಲಿಸಿ ಎಲ್ಲ ಸದ್ಭಕ್ತರ ಮನೆಗೆ ಭಾಗಿಯಾಗಿ ಅವರು ಸದ್ಭಕ್ತರ ಪ್ರೀತಿಯಿಂದ ನಮ್ಮ ಪಾದಪೂಜೆಯನ್ನು ಮಾಡ್ತಾರೆ ಮತ್ತು ಭಿಕ್ಷಾಟನೆ ಮಾಡ್ತಾರೆ. ಅಂದರೆ ಇಲ್ಲೇನಪ್ಪ ಅಂದರೆ ಕಾಯಕದ ಮುಖಾಂತರವಾಗಿ ಶ್ರೀಮಠವನ್ನು ನಡೆಸುವಂಥ ಪದ್ಧತಿ ನಮ್ಮ ಶ್ರೀಮಠದ ಮೂಲ ಪೂಜ್ಯರು ನಮಗೊಂದು ಆದಿ ಮಾಡಿಕೊಟ್ಟಿದ್ದಾರೆ. ಆ ಕಾಯಕದಲ್ಲಿ ಆ ವೃತ್ತಿಯಲ್ಲಿ ಮತ್ತು ಆ ವ್ಯವಸ್ಥೆಯಲ್ಲಿ ನಾವು ನಡ್ಕೊಳ್ತಾ ಬರ್ತಾ ಇದೀವಿ. ಅದೇ ರೀತಿ ನಮ್ಮ ಭಕ್ತರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಶ್ರದ್ಧಾ ಭಕ್ತಿ ವಿನಯದಿಂದ ಈ ನಾಡಿನ ತುಂಬ ಓಡಾಡಿಸಿ ನಮ್ಮನ್ನು ತದನಂತರ ಮತ್ತೆ ನಾಳಿನ ದಿನಮಾನಕ್ಕೆ ನಮ್ಮನ್ನು ಕಳಿಸ್ಕೊಡ್ತಾರೆ. ಆಮೇಲೆ ಶ್ರೀಮಠದಲ್ಲಿ 3 ದಿನಗಳ ಜಾತ್ರೆಯಿಂದ
ಕೊನೆ ದಿನ ಪಲ್ಲಕ್ಕಿ ಉತ್ಸವ ಇರ್ತದೆ. ಇವತ್ತು ಪಾತ್ಪೂಜೆ ಮತ್ತು ಭಿಕ್ಷಾಟನೆ ಮಾಡ್ಕೊಂಡ ನಂತರ ಗುರುಗಳನ್ನ ಮತ್ತು ಶ್ರೀಮಠದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕರ್ಕೊಂಬಂದು ಇಡೀ ಗ್ರಾಮದ ಮುಖಾಂತರವಾಗಿ ಮೆರವಣಿಗೆ ಮಾಡಿ ಪೂಜ್ಯರಿಂದ ಆಶೀರ್ವಾದನ ಪಡ್ಕೊಂತಾರೆ. ಅಲ್ಲಿಂದ ನಂತರ ಶ್ರೀಮಠದ ಒಂದು ಮೂಲ ಕರ್ತೃಗತಿಯಾಗಿರುವಂಥ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮುತ್ತೈದೆಯರ ಸೇವೆ, ಬಾಗನ ತುಂಬೋದು, ಮಹಿಳೆಗೆ ಗೌರವವನ್ನು ನೀಡೋದು ತಲಾಂತರಾಂತರವಾಗಿ ನಡ್ಕೊಂಡ್ಬಂದಿದೆ. ಹಾಗಾಗಿ ಇವೆಲ್ಲವೂ ಸಹ ಏನೇ ಇದ್ರೂ ಸಹ ಭಕ್ತಿ ಪರಂಪರೆಯಿಂದ ನಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಕೇವಲ ಪ್ರಮುಖವಾಗಿರೋದು ಒಂದು ಭಕ್ತಿ ಮತ್ತು ಶ್ರದ್ಧೆ. ಈ ಆಧಾರದ ಮೇಲೆ ನಮ್ಮ ಶ್ರೀಮಠ ನಿಂತಿದೆ. ಭಕ್ತರ ಪ್ರೀತಿಗೆ ಯಾವಾಗಲೂ ಸಹ ನಮ್ಮ ಮಠ ಭಕ್ತರ ಜೊತೆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ತುಂಬಾ ಜನ ಭಕ್ತರಿದ್ದಾರೆ ನೋಡಿ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮುರುಘ ಮಲ್ಲಿಗೆ ಬಿಲ್ವ ಸುರಗಿ ಸಂಪಿಗೆಯೋ ಸೋಜಿರವಾದ ತುಂಬಯ ಪುಷ್ಪಧರಳು ಯೋಜಗದೊಡೆಯನೆ ನಾನಪ್ಪಿಸುವೆನು ಪೂಜಿಪೆ ಭಾರಿಯ ಎನ್ನ ಕರಾಜ್ಯಕ್ಕೆ ಬಾಬಾ ಬಾಬಾ ಬಾರೋ ಲಿಂಗಯ್ಯ ಗಮ ಗಮ ಗಮವೆಂಬ ಧೂಪದಾಸನೆಯೋ ಕ್ರಮದಿಂದ ಕೃತ ಭಕ್ತಿ ದೀಪಾರಾಧನೆಯೋ ಸುಮಶರ ಪರಮಣ್ಯ ನೈವೇದ್ಯ ತಾಂಬೂಲ ರಮಣ ನಿರಂಜನ ನಿಮಗರ್ಪಿಸುವೆ ದೇವ ಬಾಬಾ ಬಾಬಾ ಬಾರೋ ಲಿಂಗಯ್ಯ ಕರುಣಾದಿ ನೋಡ ಸದ್ಗುರುರಾಯ ಕರುಣಾದಿ ನೋಡ ಕರುಣಾದಿ ನೋಡ ನಿಮ್ಮ ಚರಣ ನಂಬಿಕೆ ಮರೆಯಲಿ ನಾನು ಯೋನಿಯಲ್ಲಾರೆ ಕರುಣಾದಿ ನೋಡ ಸದ್ಗುರುರಾಯ ಕರುಣಾದಿ ನೋಡ ನರ ಜನ್ಮದಲ್ಲಿ ಹುಟ್ಟಿ ಕೊನೆಗೆ ಮಕ್ಕಳ ನೆಚ್ಚೆ ಮರವೇ ಹೋಗುತ್ತಾಯಿದೆ ಘನ ವಸ್ತು ತಿಳಿಯದೆ ಕರುಣಾದಿ ನೋಡ ಸದ್ಗುರುರಾಯ ಕರುಣಾದಿ ನೋಡ ಮರದೇವ ಮಕ್ಕಳು ಸಡಗಾರ ವಿದ್ಯೆನು ಮರೆದು ನೀಲಮ್ಮ ಜಯ ಗದ್ಗೆ. ಮಂಗಳಾರತಿ ಎತ್ತಿರೆ ಸರ್ವಾಂಗಲಿಂಗಮಯ ಶಿವಯೋಗಿಗೆ ಸರ್ವಾಂಗಲಿಂಗಮಯ ಶಿವಯೋಗಿಗೆ ಗಂಗೆ ಸರಸ್ವತಿ ಯಮುನ ನದಿ ಮಂತ್ರಮಯವಾಗಿ ರಂಜಿಸುವ ಪರಮಾತ್ಮಗೆ ಮಂಗಳಾರತಿ ಎತ್ತಿರೆ ಸರ್ವಾಂಗಲಿಂಗಮಯ ಶಿವಯೋಗಿಗೆ ಸರ್ವಾಂಗಲಿಂಗಮಯ ಶಿವಯೋಗಿಗೆ ಇದರ ಬರ್ತಾನೆ. ಹಾಂ ಬರುತ್ತೆ. ಯೂಟ್ಯೂಬಲ್ಲಿ ಹಾಕ್ತೀವಿ. ಯೂಟ್ಯೂಬ್ ಹಾಂ ಯೂಟ್ಯೂಬರ್. ಟಿವಿ ಹಾಂ. ಸ್ನೇಹಿತರೆ, ಸ್ವಾಮಿಗೆ ತುಂಬ ಜನ ಭಕ್ತರು ಇದ್ದಾರೆ ನೋಡಿ. ಹಾಸನದಲ್ಲಿ ಸ್ವರ್ಗ ಅಂತ ಯೂಟ್ಯೂಬ್ ಚಾನಲ್. ಹಾಸನದಲ್ಲಿ ಸ್ವರ್ಗ ಅಂದ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಒಬ್ರು ಸ್ಥಳೀಯರು ಹಾಗೂ ಭಕ್ತರು ಬಸವರಾಜು ಅಂತ ಹೇಳ್ಬಿಟ್ಟು ಮಾಹಿತಿ ಹೇಳ್ತಾರೆ. ನಮಸ್ಕಾರ ಅಣ್ಣ. ನಮಸ್ತೆ. ನಾವು ಇಲ್ಲಿ ಮಠದ ಭಕ್ತರು. ನಮ್ಮದು ಊರು ಕಿತ್ತನಕೆರೆ. ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಇದಕ್ಕೆ ಪ್ರತಿಯೊಂದು ಮುತ್ತೈದೆಯರ ಸೇವೆ ಆಗಲಿ, ಜಾತ್ರಾ ಟೈಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ.
ಹಂಗಾಗಿ ಇಲ್ಲಿ ತುಂಬ ಜನನೂ ಸಹ ಸೇರ್ತಾ ಇರ್ತಾರೆ. ಹಂಗಾಗಿ ಇಲ್ಲಿ ಭಾರಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ. ಅಂದ್ರೆ 1300 ವರ್ಷದ ಇತಿಹಾಸ ಇದೆ. ಗದ್ಗೆ ಇದು. ಹೌದು. ಅಂದರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ 100 ವರ್ಷದಿಂದಲೂ ನಡ್ಕೊಂಬಂದ ಪರಂಪರೆ ಇದೆ. ತುಂಬ ಧನ್ಯವಾದಗಳು, ತುಂಬ ಒಳ್ಳೆ ಮಾಹಿತಿ ಕೊಟ್ರಿ. ನಮಸ್ಕಾರ. ಸ್ನೇಹಿತರೆ, ಇನ್ನೊಬ್ರು ಭಕ್ತರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮ್ಮದು ಬೆಳಗಾಂ ಡಿಸ್ಟಿಕ್ಕು ಗೋಕಾಕ್ ತಾಲೂಕು ದುಬ್ದಾಳ್ ಗ್ರಾಮದಿಂದ ನಾವು ಒಂದು 25 ಜನ ಬಂದಿದ್ದೀವಿ. ಪ್ರತಿ ವರ್ಷ ನಾವು ಜಾತ್ರೆಗೆ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಎಲ್ಲ ಸೇವೆ ಮಾಡಿ ಪುನೀತರಾಗ್ತೀವಿ. ತುಂಬ ವರ್ಷದಿಂದ ಬರ್ತಿದ್ರೆ ಇಲ್ಲಿಗೆ? ಒಂದು 4-5 ವರ್ಷ ಆಯಿತು. ನಿಮ್ಮ ಅನಿಸಿಕೆ ಯಾವ ಥರ ಇದೆ? ಇಲ್ಲಿ ಒಳ್ಳೇದೈತೆ, ಎಲ್ಲ ನೆಮ್ಮದಿ ಐತೆ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟು. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಥಳೀಯರು ಭಕ್ತರು ಶಿವಗಂಗಾ ಪ್ರಕಾಶ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ನಾವು ನಮಗೆ ಅರಸೀಕೆರೆ ತಾಲೂಕು ಕೋಡಿಮಠ ಇದು ಎಲ್ಲ ಪರಿಚಯ ಆಗಿರೋಂಥ ಮಠ. ಮತ್ತು ನಾವು ಪ್ರತಿ ಒಂದು ವರ್ಷಕ್ಕೊಂದ್ಸಲ ಅಜ್ಜೆಯರು ಪ್ರವಚನಕಾರನ ಹೊರಗಡೆಯಿಂದ ಕರೆಸಿ ಪ್ರವಚನ ಮಾಡಿಸ್ತಾರೆ. ಬೆಳಗಿಂದ ಸಂಜೆವರೆಗೂ ಮನೆ ಕೆಲಸ ಅದು ಇದು ನಾವು ದಂಡಿರ್ತೀವಿ. ಆದರೆ ಫ್ರೀ ವ್ಯವಸ್ಥೆ ಮಾಡಿ ವೆಹಿಕಲ್ ಕಳಿಸಿ ನಮ್ಮ ಮನೆಯಿಂದ ನಮ್ಮ ಟೈಮ್ಗೆ ಬಂದು ಈ ಕೋಡಿಮಠದಲ್ಲಿ ಅವ್ರ ಪ್ರವಚನ ಕೇಳಿ ತುಂಬ ಸಂತೋಷ ಆಗುತ್ತೆ. ಮತ್ತು ಭಜನಾ ಕಾರ್ಯಕ್ರಮ, ತತ್ವಪದಗಳು ಆಡ್ತಾರೆ. ಇದೆಲ್ಲ ನಮಗೆ ಮುಂದೆ ನೋಡಿರಲಿಲ್ಲ, ಆದರೆ ಈಗ 2 ವರ್ಷದಿಂದ ನಾವು ಬರ್ತಾ ಇದ್ವಿ. ತುಂಬ ಸಂತೋಷ ಆಗುತ್ತೆ. ಎಷ್ಟೋ ಮಹಿಳೆಯರಿಗೆ ದೂರಿಂದ ದೂರ ಇರ್ತಾರೆ, ಅಣ್ಣ ತಮ್ಮಗಳಿಂದ ಸ್ವಲ್ಪ ಇದಿರುತ್ತೆ. ಅಂಥ ಮಹಿಳೆಯರಿಗೆಲ್ಲ ಮುಡಿ ತುಂಬ ಕಾರ್ಯಕ್ರಮ ಮಾಡ್ತಾರೆ. ಅದಂತೂ ತುಂಬ ಸಂತೋಷ ಆಗುತ್ತೆ. ಸೀರೆ ಬಾಗಿನ ಕೊಟ್ಟು ಅಜ್ಜೆಯರೇ ಕೊಡೋದ್ರಿಂದ ನಮಗೆ ಭಾಳ ಸಂತೋಷ ಆಗುತ್ತೆ. ಹೀಗಾಗಿ ದಯವಿಟ್ಟು ತಾವೆಲ್ಲರೂ ಈ ಕ್ಷೇತ್ರಕ್ಕೆ ದಯಮಾಡಬೇಕು. ವರ್ಷಕ್ಕೆ 3 ಸಲ ಪ್ರವಚನ ಮಾಡ್ತಾರೆ. ಗದಗ ಸೈಡಿಂದ ಕರೆಸಿ ನಾವೆಷ್ಟೋ ಬದಲಾವಣೆ ಆಗಿದೆ ಈ ಪ್ರವಚನ ಕೇಳಿ. ಇಷ್ಟೇ ಹೇಳಿ ಮುಗಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಾವು ಇವಾಗ 50 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಅಜಯರ ಸೇವೆಯಿಂದ ನಮಗೆ ಒಳ್ಳೆಯದಾಗೈತಿ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. 4 ಜನ ಮಕ್ಕಳಿದ್ರು, ಅವರಿಂದಲೂ ಅವ್ರ ಮಕ್ಕಳೆಲ್ಲ ಸೇವೆ ನೆಡ್ಕೊಂತ ಬಂದಿದ್ದಾರೆ. ಭಾಳ ಒಳ್ಳೆಯದಾಗೈತಿ. ದೊಡ್ಡ ಮಠ, ದೊಡ್ಡ ಸೇವೆ ಸಿಕ್ಕೈತಿ. ಎಲ್ಲರೂ ಬಂದು ಭಾಗಿಯಾಗಿ ಸೇವೆ ನಡೆಸ್ಕೊಂಡು ಹೋಗ್ತಾರೆ. ಯಾರಿಗೂ ಹಿಂಗಾಗಿತ್ತು ಅನ್ನಂಗಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಸೇವೆ ನಡೀತಾ ಇದ್ದಾರೆ. ಇನ್ನೂ ದೊಡ್ಡದಾಗೆ ನಡೀತಾ ಐತಿ. ಇದಕ್ಕೆಲ್ಲರೂ ಎಲ್ಲರ ಸೇವೆನೂ ಒಳ್ಳೆಯದಾಗಿ ನಡ್ಕೊಂಡು ಹೋಯ್ತಲ್ಲ, ನಮಗೆ ಅದೇ ಅಷ್ಟೇ ಸಾಕು. ನಮ್ಮ ಬಳಗ ಎಲ್ಲ ಸುಮಾರು ಒಂದು 50 ಜನ ಬಳಗ ಐತಿ. ಅಷ್ಟು ಜನನೂ ಬಂದು ಸೇವೆ ನಡ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಅದಕ್ಕಿಂತ ದೊಡ್ಡದಾಗಿ ಸೇವೆ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೊಂತೀವಿ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಡಿ. ವಂದನಂ ಗುರುವೀರನೇ ನಿಮ್ಮ ವಂದನಂ ಸುತ ಸಾರನೆ. ವಂದನಂ ಗುರುವೀರನೇ ನಿಮ್ಮ ವಂದನಂ ಸುತ ಸಾರನೆ.
ಪ್ರಸಾದ ವ್ಯವಸ್ಥೆ ಇದೆ ನೋಡಿ. ಸ್ನೇಹಿತರ ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಊಟ ಮಾಡಿದೆ ಇಲ್ಲಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ, ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬಿಡ್ತೀನಿ ಸ್ನೇಹಿತರೆ. ಮತ್ತು ಈ ಥರ ಹಳೆಯ ದೇವಸ್ಥಾನಗಳಿದ್ದರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವೀಡಿಯೋ ಮಾಡ್ತೀನಿ. ಬೆಲ್ ಐಕನ್ ಒತ್ತಿ ಎಲ್ಲ ವೀಡಿಯೋ ನೋಡಿ ಸ್ನೇಹಿತರೆ.